ಮೊದಲನೇ ಅಧ್ಯಾಯದ 6ನೇ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಥವಾ ಸಮಗ್ರ ಪರಿಸರ ಮತ್ತು ಅದರ ಕಂಟೆಂಟ್ಸ್ ಅಥವಾ ಸಮಗ್ರ ಪರಿಸರದ ಅಂಶಗಳ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೂ ಮುಂಚೆ ಏನಪ್ಪ ಅಂದ್ರೆ ಲಾಸ್ಟ್ ಸೆಷನಲ್ಲಿ ಏನು ಡಿಸ್ಕಷನ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಲುಕ್ಕನ್ನು ನೋಡೋಣ. ಸೊ ಏನಪ್ಪ ಅಂದರೆ ಮೈಕ್ರೋ ಎನ್ವಿರಾನ್ಮೆಂಟಿನ ಮೀನಿಂಗ್ ಅಥವಾ ಸೂಕ್ಷ್ಮ ಪರಿಸರದ ಅಂಶ ಏನಪ್ಪ ಅಂದ್ರೆ ಅರ್ಥ ಮತ್ತು ಅದರ ಅಂಶಗಳು ಅಥವಾ ಕಂಟೆಂಟ್ಸ್ ಅಂತ ಕರಿತೀವಿ. ಕಂಟೆಂಟ್ಸ್ ಆಫ್ ಮೈಕ್ರೋ ಎನ್ವಿರಾನ್ಮೆಂಟ್ ಅಥವಾ ಸೂಕ್ಷ್ಮ ಪರಿಸರದ ಅಂಶಗಳನ್ನು ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಷನ್ ಆಗಿದೆ ಆಲ್ರೆಡಿ. ಸೊ ಇವತ್ತಿನ ಸೆಷನ್ ಏನಪ್ಪ ಅಂದ್ರೆ ಮ್ಯಾಕ್ರೋ ಎನ್ವಿರಾನ್ಮೆಂಟ್. ಮ್ಯಾಕ್ರೋ ಅಂದರೆ ಸಮಗ್ರ ಪರಿಸರ ಅಥವಾ ವಿಶಾಲಾತ್ಮಕ ಪರಿಸರ. ಹೆಸರು ಹೇಳ್ದಂಗಪ್ಪ ಅಂದರೆ ಏನು ವಿಶಾಲಾತ್ಮಕ ಅಂದ್ರೆ ಇದು ಎಲ್ಲವನ್ನು ಒಳಗೊಂಡಂತಹ ಅಥವಾ ದೊಡ್ಡದಾಗಿರುವಂಥ ಅಂಶಗಳು, ಬೃಹತ್ ಆಗಿರುವಂಥ ಅಂಶಗಳನ್ನು ಇದು ಒಳಗೊಂಡಿದೆ. ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ದಿ ಕಲೆಕ್ಷನ್ ಆಫ್ those factors and conditions which has the capability of influencing the business ಪಾಸಿಟಿವ್ಲಿ ಅಥವಾ ನೆಗೆಟಿವ್ಲಿ ಅಂತ ಕರಿತೀವಿ. ಸೊ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂದ್ರೇನು? ಕಲೆಕ್ಷನ್ ಆಫ್ ದೋಸ್ ಫ್ಯಾಕ್ಟರ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದ್ರೆ ಅಲ್ಲಿರುವಂಥ ಅಂಶಗಳಾಗಿರ್ಬೋದು, ಅಲ್ಲಿರುವಂಥ ಸ್ಥಿತಿಗತಿಗಳಾಗಿರ್ಬೋದು, ಅದು ಎಂತಹ ಕೆಪಾಸಿಟಿನ ಹೊಂದಿದೆ ಅಥವಾ ಎಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂದ್ರೆ ಕಂಪ್ನಿಯ ಮೇಲೆ ಪಾಸಿಟಿವ್ ಅಥವಾ ಏನಕ್ಕೆ ಕರಿತೀವಿ ಧನಾತ್ಮಕವಾಗಿ ಅಥವಾ ನೆಗೆಟಿವ್ ಅಂದರೆ ಋಣಾತ್ಮಕವಾಗಿ ಪ್ರಭಾವ ಬೀರುವಂತಹ ಅಂಶಗಳು. ಸೊ ಏನಪ್ಪ ಅಂದ್ರೆ ಇನ್ ಅದರ್ ವರ್ಡ್ಸ್ ಏನು ಹೇಳಬೇಕಪ್ಪ ಅಂದರೆ ಫರ್ಮ್ಸ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಕಂಟೆಂಟ್ಸ್ ಆಫ್ ಎಲಿಮೆಂಟ್ಸ್ ದ್ಯಾಟ್ ಕ್ಯಾನ್ ಬಿ ಇಂಪ್ಯಾಕ್ಟ್ ದ ಫರ್ಮ್ ಬಟ್ ಆರ್ ಜನರಲಿ ಬಿಯಾಂಡ್ ದಿ ಡೈರೆಕ್ಟ್ ಕಂಟ್ರೋಲ್. ಅಂದರೆ ಏನಪ್ಪ ಅಂದ್ರೆ ಡೈರೆಕ್ಟ್ ಕಂಟ್ರೋಲ್ ಅಂದರೆ ಸೂಕ್ಷ್ಮ ಪರಿಸರದ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ವಿ ಕಂಪ್ನಿ ಜೊತೆ ಈ ಅಂಶಗಳು ಏನಪ್ಪ ಅಂದ್ರೆ ನೇರವಾದ ಸಂಪರ್ಕವನ್ನು ಹೊಂದಿರುತ್ತೆ. ಬಟ್ ಇದು ಸಮಗ್ರವಾದ ಪರಿಸರ ಹೆಂಗಪ್ಪ ಅಂದ್ರೆ ಇದು ಕಂಪ್ನಿಯ ಹೊರಗಡೆ ಇರುವಂಥ ಅಂಶಗಳು ಮತ್ತು ಕಂಪ್ನಿಯ ಜೊತೆಗೆ ಏನಪ್ಪ ಅಂದರೆ ನೇರವಾದ ಸಂಪರ್ಕವನ್ನು ಹೊಂದಿರೋಂಗಿಲ್ಲ. ಸೊ ಏನಾದರೂ ಚೇಂಜಸ್ ಆಯ್ತಪ್ಪ ಅಂದ್ರೆ ಅದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗಂಗಿಲ್ಲ, ಬಟ್ಟು ಇಂಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದೇನಪ್ಪ ಅಂದ್ರೆ ನೇರವಾಗಿ ತನ್ನ ಪ್ರಭಾವವನ್ನು ಬೀರದೆ ಏನಪ್ಪ ಅಂದ್ರೆ ಇಂಡೈರೆಕ್ಟಾಗಿ ಅಥವಾ ಪರೋಕ್ಷವಾಗಿ ಇದೇನಪ್ಪ ಅಂದ್ರೆ ಪ್ರಭಾವ ಬೀರುವಂಥ ಅಂಶಗಳು. ಆಮೇಲೆ ಇದೇನಪ್ಪ ಅಂದ್ರೆ ಲಾರ್ಜ್ ಸ್ಕೇಲ್ ಒಳಗಿರುತ್ತೆ. ಅಂದರೆ ಏನು ಕರಿತೀವಿ ಆ್ಯಸ್ ಎ ಎಕನಾಮಿ ಹೋಲ್. ಸೊ ನಮ್ಮ ಎಕನಾಮಿ ಏನಾದರೂ GDP ಗ್ರೋತ್ ರೇಟ್ ಕಡಿಮೆ ಆಯ್ತಂದ್ರೆ ಅದು ಏನಪ್ಪ ಅಂದ್ರೆ ಪ್ರತಿಯೊಂದು ಏನಪ್ಪ ಅಂದ್ರೆ ಅಲ್ಲಿರುವಂಥ ಫ್ಯಾಕ್ಟ್ರಿ ಮೇಲೆ, ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳ ಮೇಲೆ, ಪ್ರತಿಯೊಂದು ಇಂಡಸ್ಟ್ರಿಗಳ ಮೇಲೆ ಅಥವಾ ಉದ್ಯಮಿಗಳ ಮೇಲೆ ಪ್ರಭಾವ ಬೀರುವಂಥ ಅಂಶ ಆಗಿರುತ್ತೆ. ಅದೇ ರೀತಿ ಡಿಮಾನಿಟೈಸೇಷನ್ ಏನಾದರೂ ಆಯ್ತಪ್ಪ ಅಂದ್ರೆ ಅದು ವ್ಯವಹಾರದ ಮೇಲೆ ಪ್ರಭಾವ ಬೀರುವಂಥ ಅಂಶ. ಡೈರೆಕ್ಟಾಗಿ ಪ್ರಭಾವ ಬೀರುತ್ತೆ, ಬಟ್ ನಮಗೆ ಗೊತ್ತಾಗಂಗಿಲ್ಲ ಡೈರೆಕ್ಟ್ ಐತಿದ್ರೆ. ಬಟ್ ಇಂಡೈರೆಕ್ಟಾಗಿ ಏನಾಗುತ್ತೆ ಅದ್ರ ಜೊತೆ ಬಹಳಷ್ಟು ಲಿಂಕ್ ಇರುವಂಥ ಅಂಶಗಳಿರುತ್ತೆ. ಸೊ ಹೀಗಾಗಿ ಇದೇನಪ್ಪ ಅಂದರೆ ವ್ಯವಹಾರ ಜೊತೆ ನೇರವಾದ ಸಂಪರ್ಕವನ್ನು ಹೊಂದಿರದೇ ಇದ್ದರೂ ಸಹಿತ ಏನಪ್ಪ ಅಂದ್ರೆ ವ್ಯವಹಾರವನ್ನು ನಿಯಂತ್ರಣ ಮಾಡುವಂಥ ಅಂಶಗಳಾಗಿದೆ. ಸೊ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂದರೆ ಏನಾಗುತ್ತೆ ವಿಶಾಲಾತ್ಮಕವಾದ ಪರಿಸರ ಅಂದರೆ ಬಹಳಷ್ಟು ದೊಡ್ಡದಿರುತ್ತೆ ಸೈಜ್ ಒಳಗೆ ಮತ್ತು ಕಂಪ್ನಿಯ ಜೊತೆ ಏನಪ್ಪ ಅಂದ್ರೆ ನೇರವಾದ ಸಂಪರ್ಕವನ್ನು ಹೊಂದಿರೋಂಗಿಲ್ಲ, ಬಟ್ ಕಂಪ್ನಿಯ ಮೇಲೆ ಪಾಸಿಟಿವ್ ಅಥವಾ ನೆಗೆಟಿವ್ಲಿ ಇನ್ಫ್ಲುಯೆನ್ಸ್ ಮಾಡುವಂತಹ ಅಂಶಗಳು. ಅಂದರೆ ಧನಾತ್ಮಕವಾಗಿ ಇದೆ ಕಂಪ್ನಿಯ ಮೇಲೆ ಏನಪ್ಪ ಅಂದ್ರೆ ಪರಿಣಾಮ ಬೀರುತ್ತೆ ಅಥವಾ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತೆ ಅಥವಾ ಅಡೆತಡೆಗಳು ಅಥವಾ ಏನು ಕರಿತೀವಿ ನೆಗೆಟಿವ್ಲಿ ಇದೆ ಏನಪ್ಪ ಅಂದ್ರೆ ಪ್ರಭಾವ ಬೀರುವಂಥ ಅಂಶಗಳು. ಸೊ ಏನಾದರೂ ಚೇಂಜಸ್ ಆಯಿತು ಈ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಒಳಗೆ ಇದೇನು ಮಾಡುತ್ತೆ ಪಾಸಿಟಿವ್ ಪರಿಣಾಮನೂ ಬೀರ್ಬೋದು, ಕೆಲವೊಂದು ಸರ್ತಿ ನೆಗೆಟಿವ್ ಪರಿಣಾಮನೂ ಬೀರ್ಬೋದು. ಪಾಸಿಟಿವ್ ಅಂದರೆ ಏನಂದ್ರೆ ಅವಕಾಶಗಳನ್ನ ಕ್ರಿಯೇಟ್ ಮಾಡುತ್ತೆ, ಅದ್ರ ಜೊತೆ ನೆಗೆಟಿವ್ ಅಂದರೆ ಏನಾಗುತ್ತೆ ಇದು ಅಡೆತಡೆಗಳನ್ನ ಉಂಟು ಮಾಡುತ್ತೆ, ಕಂಪ್ನಿಗೆ ಅಬ್ಸ್ಟ್ಯಾಕಲ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಥವಾ ಸೂಕ್ಷ್ಮ ಪರಿಸರ ಅಂತ ಕರಿತೀವಿ. ಸೊ ಕಂಪೋನೆಂಟ್ಸ್ ಯಾವುವು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಥವಾ ಸಮಗ್ರ ಪರಿಸರದ ಅಂಶಗಳು ಯಾವಪ್ಪ ಅಂದ್ರೆ ಪೊಲಿಟಿಕಲ್ ಮತ್ತು ಲೀಗಲ್ ಎನ್ವಿರಾನ್ಮೆಂಟ್. ಅಂದರೆ ರಾಜಕೀಯ ಮತ್ತು ಕಾನೂನು ಪರಿಸರ. ರಾಜಕೀಯ ಅಂದರೆ ಏನಾಗ್ತಾವೆ ನಮ್ಮ ದೇಶದಾಗಿರುವಂಥ ರಾಜಕೀಯ ಪಕ್ಷಗಳು ಅವುಗಳ ಏನಪ್ಪ ಅಂದ್ರೆ ಧೋರಣೆಗಳು, ಅವುಗಳು ಮಾಡುವಂತಹ ಏನಪ್ಪ ಅಂದ್ರೆ ಅವುಗಳ ಸಿದ್ಧಾಂತಗಳು. ಪ್ರತಿಯೊಂದು ಪಾರ್ಟಿನ ತೊಗೊಂಡಾಗ ಭಾರತದಾಗ ಏನಪ್ಪ ಅಂದ್ರೆ ಅವುಗಳ ಬೇರೆ ಬೇರೆ ಸಿದ್ಧಾಂತಗಳಿದ್ದಾವೆ. ನೆಕ್ಸ್ಟ್ ಆಗಿ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಅದಾದಮೇಲೆ ಆರ್ಥಿಕ ಪರಿಸರ, ದೇಶದಾಗಿರುವಂಥ ಆರ್ಥಿಕ ಸ್ಥಿತಿಗತಿಗಳು. ಆಮೇಲೆ ಸೋಷಿಯೋ ಕಲ್ಚರಲ್ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಥವಾ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರ. ನಮ್ಮ ದೇಶದಾಗಿರುವಂಥ ಸಾಮಾಜಿಕ ಏನಪ್ಪ ಅಂದ್ರೆ ಧೋರಣೆಗಳು ಮತ್ತು ಸಾಂಸ್ಕೃತಿಕ ಅಂಶಗಳು ಏನಪ್ಪ ಅಂದ್ರೆ ನಮ್ಮ ವ್ಯವಹಾರದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಾಗಿರ್ತವೆ. ಅದರ ಜೊತೆಗೆ ತಂತ್ರಜ್ಞಾನದ ಪರಿಸರ ಅಥವಾ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಅದಾದಮೇಲೆ ಜನಾಂಗೀಯ ಅಂಶಗಳು ಅಥವಾ ಡೆಮೋಗ್ರಾಫಿಕ್ ಎನ್ವಿರಾನ್ಮೆಂಟ್. ಇದಾದಮೇಲೆ ಲಾಸ್ಟ್ ಏನಪ್ಪ ಅಂದ್ರೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಥವಾ ಜಾಗತಿಕ ಪರಿಸರ. ಸೊ ಇವೆಲ್ಲ ಏನಪ್ಪ ಅಂದ್ರೆ ನೋಡಿದಾಗ ಇವು ಸೈಜ್ ಒಳಗೆ ಬಹಳಷ್ಟು ದೊಡ್ಡದಾಗಿರುತ್ತೆ. ಅಂದರೆ ಕಂಪ್ನಿಯ ಈ ಏನು ಅಂಶಗಳಿದಾವಲ್ಲ ಇದ್ರದ್ದು ಒಂದು ಸಣ್ಣ ಅಂಶಗಳಾಗಿರ್ತವೆ. ಅಂದರೆ
ಈ ಕೂದಲು ಎಳೆಯೋ ಥರ ಇದಾಗುತ್ತೆ. ಅದಕ್ಕೇನಪ್ಪ ಅಂದ್ರೆ ಸೈಜ್ ಒಳಗೆ ಪ್ರಭಾವ ಬೀರುವಂಥ ಅಂಶಕ್ಕಾಗುತ್ತೆ. ಇದು ಕಂಪ್ನಿಗೆ, ಈ ಯಾವುದೇ ಕಂಪ್ನಿ ಆಗಲಿ ನಮ್ಮ ದೇಶದಾಗ ಅಥವಾ ಜಾಗತಿಕವಾಗಿರುವಂಥ ಯಾವುದೇ ಕಂಪ್ನಿ ಆಗಲಿ ಇವುಗಳನ್ನು ಡೈರೆಕ್ಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಇವುಗಳಿಗೆ ಹೊಂದಾಣಿಕೆಯಾಗಿ ಹೋಗಬೇಕಾಗತ್ತೆ. ಅಂತಹ ಅಂಶಗಳು ಇವು. ಈಗ ಮುಂದೆ ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಏನಪ್ಪ ಅಂದ್ರೆ, ಸೊ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಕವರ್ಸ್ ದಿ ಆಲ್ ಆ್ಯಕ್ಷನ್ಸ್ ಆಫ್ ದಿ ಗೌರ್ಮೆಂಟ್ ದ್ಯಾಟ್ ಹ್ಯಾವ್ ಅ ಬೇರಿಂಗ್ ಆನ್ ದಿ ಕಂಪ್ನೀಸ್ ಆಪ್ರೇಷನ್ಸ್. ಅಂದ್ರೆ ಸೊ ಅಲ್ಲಿರುವಂಥ ಗೌರ್ಮೆಂಟ್ನ ಆ್ಯಕ್ಷನ್ಸ್ ಆಗಿರ್ಬೋದು, ಅವುಗಳು ಏನಪ್ಪ ಅಂದ್ರೆ ಕಂಪ್ನಿಯ ಮೇಲೆ ಏನಪ್ಪ ಅಂದ್ರೆ ಪ್ರಭಾವ ಬೀರುವಂಥ ಅಂಶಗಳು. ಆಲ್ರೆಡಿ ಹೇಳ್ದಂಗೆ ರಾಜಕೀಯ ಪರಿಸರ ಅಂದ್ರೆ ಏನಾಗ್ತಾವೆ, ಅಲ್ಲಿರುವಂಥ ರಾಜಕೀಯ ಪಕ್ಷಗಳು ನಿಮ್ಗೆ ಗೊತ್ತಿರ್ಬೋದು ಮೇಜರ್. ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಬೇರೆ ಅದಾವೆ, ಅದರ ಜೊತೆಗೆ ರಾಷ್ಟ್ರೀಯ ಪಕ್ಷಗಳು ಬೇರೆ ಅದಾವೆ. ರಾಷ್ಟ್ರೀಯ ಪಕ್ಷಗಳಂದರೆ ಕಾಂಗ್ರೆಸ್, BJP ಎರಡು ಮೇನ್ ಪಕ್ಷಗಳು. ಅದ್ರ ಜೊತೆಗೆ ಲೋಕಲ್ ಅಥವಾ ಏನಂತ ಕರಿತೀವಿ ಪ್ರಾದೇಶಿಕ ಪಕ್ಷಗಳು. ಬೇರೆ ಬೇರೆ ರಾಜ್ಯದಾಗ ಹೋದ್ರೆ ಬೇರೆ ಬೇರೆ ಪಕ್ಷಗಳದ್ದು ಏನಪ್ಪ ಅಂದ್ರೆ ಅವುಗಳದ್ದೇ ಏನಪ್ಪ ಅಂದ್ರೆ ಆಡಳಿತ ಇರುತ್ತೆ. ಫಾರ್ ಎಕ್ಸಾಂಪಲ್ ಶಿವಸೇನಾ ಮಹಾರಾಷ್ಟ್ರ ಒಳಗೆ, JDS ಕರ್ನಾಟಕ, ಅದೇ ರೀತಿ ಪಶ್ಚಿಮ ಬಂಗಾಳಕ್ಕೆ ಹೋದಾಗ ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು, ಅಕಾಲಿದಳ ಪಂಜಾಬ್ ಒಳಗೆ, ಆಮೇಲೆ ಕೇರಳ ಒಳಗೆ ಬೇರೆ ಐತಿ, ಆಮೇಲೆ ತಮಿಳ್ನಾಡು ಒಳಗೆ ಯಾವುದಪ್ಪ AIADMK. ಸೊ ಈ ಥರಪ್ಪ ಏನಪ್ಪ ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಆಗಿರ್ತಾವೆ. ಆಮೇಲೆ ಇವುಗಳ ಇದು ಏನಪ್ಪ ಅಂದ್ರೆ ಧೋರಣೆಗಳನ್ನ ತೊಗೊಂಡಾಗ ಕೆಲವೊಂದಷ್ಟು ಬಲಪಂಥೀಯವಾಗಿರ್ತವೆ, ಇನ್ನು ಕೆಲವೊಂದಷ್ಟು ಎಡಪಂಥೀಯವಾಗಿರ್ತವೆ, ಕೆಲವೊಂದಷ್ಟು ಉದ್ಯಮಿಗಳಿಗೆ ಪೂರಕವಾದ ಏನಪ್ಪ ಅಂದ್ರೆ ಧೋರಣೆಗಳು ಹೊಂದಿರ್ತವೆ, ಇನ್ನು ಕೆಲವೊಂದಷ್ಟು ಪೂರಕವಲ್ಲದ ಧೋರಣೆಗಳು ಹೊಂದಿರ್ತವೆ. ಈ ರೀತಿಯಾಗಿ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಥವಾ ಲೀಗಲ್ ಎನ್ವಿರಾನ್ಮೆಂಟ್ ಏನೇನು ಒಳಗೊಂಡಿರುತ್ತಂದ್ರೆ ಅಲ್ಲಿರುವಂಥ ಸರ್ಕಾರಗಳು ಮತ್ತು ಅವುಗಳನ್ನ ರಚನೆ ಮಾಡುವಂಥ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು ಅಥವಾ ರಾಷ್ಟ್ರೀಯ ಪಕ್ಷಗಳು ಅವುಗಳನ್ನು ಒಳಗೊಂಡಿರುತ್ತೆ. ಸೊ ಇವು ಹೆಂಗಪ್ಪ ಅಂದ್ರೆ ಇವುಗಳನ್ನು ನಾವು ನೇರವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಅಲ್ಲಿರುವಂಥ ಸರ್ಕಾರ ಏನಪ್ಪ ಅಂದ್ರೆ ತನ್ನ ಕಾನೂನುಗಳ ಮೂಲಕ ನಮ್ಮನ್ನು ನಿಯಂತ್ರಣ ಮಾಡುತ್ತದೆ. ಸೊ ಹೀಗಾಗಿ ನಾವೇನು ಮಾಡಬೇಕಾಗತ್ತಪ್ಪ ಅಂದ್ರೆ ಅಲ್ಲಿರುವಂಥ ಕಾನೂನುಗಳಿಗೆ ಮನ್ನಣೆ ಕೊಡಬೇಕಾಗತ್ತೆ ಮತ್ತು ಅವುಗಳಿಗೆ ಪೂರಕವಾದ ನಮ್ಮ ಏನಪ್ಪ ಅಂದ್ರೆ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗತ್ತೆ. ಈ ರೀತಿಯಾಗಿ ಕಾನೂನು ಮತ್ತು ರಾಜಕೀಯ ಪರಿಸರ ನಮ್ಮ ಮೇಲೆ ಪ್ರಭಾವ ಬೀರುವಂತಹ ಬಾಹ್ಯ ಪರಿಸರದ ಅಂಶವಾಗಿದೆ. ನೆಕ್ಸ್ಟ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಸೊ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂದರೆ ಏನಾಗುತ್ತೆ, ಆರ್ಥಿಕ ಪರಿಸರ. ಆರ್ಥಿಕ ಪರಿಸರ ಅಂದರೆ ಏನಾಗುತ್ತೆ, ಇದೇನೇನು ಒಳಗೊಂಡಿರುತ್ತಪ್ಪ ಅಂದ್ರೆ ನಂಬರ್ ಆಫ್ ಫ್ಯಾಕ್ಟರ್ಸ್ ಸಚ್ ಆಸ್ ನೇಚರ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದಿ ಎಕನಾಮಿ. ಅಂದರೆ ನಮ್ಮ ದೇಶದಾಗಿರುವಂತಹ ಏನಪ್ಪ ಅಂದ್ರೆ ಆರ್ಥಿಕತೆಯ ಪ್ರಕಾರ. ಸೊ ಯಾವ ಥರದ ಆರ್ಥಿಕತೆ ಇದೆ, ಏನು ಮಿಶ್ರ ಆರ್ಥಿಕತೆ ಇದೇನು, ಮಿಶ್ರ ಆರ್ಥಿಕತೆ ಅಂದ್ರೆ ಗೊತ್ತಲ್ಲ. ಸೋಷಿಯಲಿಸ್ಟ್ ಎಕನಾಮಿ, ಇನ್ನೊಂದು ಪ್ರಜಾಪ್ರಭುತ್ವ ಅಂತ ಕರಿತೀವಿ, ಡೆಮೋಕ್ರಾಟಿಕ್ ಎಕನಾಮಿ ಅಂತ ಕರಿತೀವಿ. ಅಂದರೆ ಇಲ್ಲಿ ಹೆಂಗಾಗಿರುತ್ತಪ್ಪ ಅಂದ್ರೆ ಡೆಮೋಕ್ರಾಟಿಕ್ ಒಳಗಂದರೆ ನಮ್ಮ ದೇಶದ ಏನಪ್ಪ ಅಂದ್ರೆ ಗೌರ್ಮೆಂಟಿನ ಕೆಲಸ ಏನಪ್ಪ ಅಂದ್ರೆ ಇಲ್ಲಿ ಕೇವಲ ರಕ್ಷಣೆಯನ್ನು ಕೊಡೋದು, ಅಥವಾ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತಲೂ ಕರಿತೀವಿ ಅದಕ್ಕೆ. ಸೊ ಇಲ್ಲೇನಾಗುತ್ತೆ, ಬಂಡವಾಳಶಾಹಿ ಆರ್ಥಿಕತೆ ಅಥವಾ ಪ್ರಜಾಪ್ರಭುತ್ವದ ಆರ್ಥಿಕತೆ ಅಂದರೆ ಹೆಂಗಾಗುತ್ತೆ ಅಂದರೆ ಸರ್ಕಾರ ಏನೋ ತನ್ನ ಪಾತ್ರವನ್ನು ನಿರ್ವಹಿಸುವುದಿಲ್ಲ, ಕೇವಲ ಏನಪ್ಪ ಅಂದ್ರೆ ರಕ್ಷಣೆ ಕೊಡೋದು ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ಅಂದರೆ ಅಲ್ಲಿರುವಂಥ ಕೈಗಾರಿಕೆಗಳಿಗೆ ಮುಕ್ತವಾದ ಅವಕಾಶಗಳಿರುತ್ತೆ. ಆಮೇಲೆ ಸೋಷಿಯಲಿಸ್ಟ್ ಎಕನಾಮಿ ಅಂತ ಕರಿತೀವಿ ಇನ್ನೊಂದು. ಸೊ ಇದೇನಪ್ಪ ಅಂದರೆ ಇಲ್ಲಿ ಪ್ರತಿಯೊಂದೂ ಸರ್ಕಾರದ ನಿಯಂತ್ರಣದಲ್ಲಿ ಇರುತ್ತೆ. ಏನಪ್ಪ ಅಂದ್ರೆ ಪ್ರತಿಯೊಂದನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ. ಅಲ್ಲಿರುವಂಥ ಪ್ರೊಡಕ್ಷನ್ ಆಗಿರ್ಬೋದು, ಅಲ್ಲಿರುವಂಥ ರೇಟ್ಸ್ ಆಗಿರ್ಬೋದು, ಅಲ್ಲಿರೋ ಯಾವುದನ್ನು ಸರ್ಕಾರ ಫ್ಯಾಕ್ಟ್ರೀಸ್ಗಳನ್ನ ಸ್ಟಾರ್ಟ್ ಮಾಡ್ಬೋದು ಅಥವಾ ಯಾವ ವ್ಯವಹಾರನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಯಾವ್ದು ನಿರ್ಧಾರ ಮಾಡ್ತಾರೆ ಅಲ್ಲಿರುವಂಥ ಗೌರ್ಮೆಂಟ್. ಇನ್ನು ಮಿಕ್ಸ್ಡ್ ಎಕನಾಮಿ ಅಂತ ಏನು ಕರಿತೀವಿ, ಕೆಲವೊಂದಷ್ಟು ಸೋಷಿಯಲಿಸ್ಟ್ ಪ್ಯಾಟರ್ನ್ಗಳನ್ನು ಎರವಲು ಪಡೆದುಕೊಂಡು ಇನ್ನು ಕೆಲವೊಂದಷ್ಟು ಕ್ಯಾಪಿಟಲಿಸ್ಟ್ ಪಾಯಿಂಟ್ಗಳನ್ನ ತೆಗೆದುಕೊಂಡು ಎರಡನ್ನ ಮಿಕ್ಸ್ ಮಾಡಿ ಮಾಡಿದಂಥ ಎಕನಾಮಿ. ಎಕ್ಸಾಂಪಲ್ ಭಾರತ. ಸೊ ಇಲ್ಲಿ ಹೆಂಗಪ್ಪ ಅಂದರೆ ಎಲ್ಲ ಅಂಶಗಳನ್ನು ಇದು ಒಳಗೊಂಡಿರುತ್ತೆ. ಕೆಲವೊಂದಷ್ಟು ಕ್ಯಾಪಿಟಲಿಸ್ಟ್ ಎಕನಾಮಿ ಅಂಶಗಳು, ಇನ್ನು ಕೆಲವೊಂದಷ್ಟು ಸೋಷಿಯಲಿಸ್ಟ್ ಎಕನಾಮಿ. ಸೊ ಇಲ್ಲೇನಪ್ಪ ಅಂದ್ರೆ ಬಡವ್ರನ್ನೂ ಏನಪ್ಪ ಅಂದ್ರೆ ನೋಡ್ಕೊಳ್ಬೇಕಾಗತ್ತೆ, ಇಲ್ಲಿರುವಂಥ ಶ್ರೀಮಂತರು ನೋಡ್ಕೋಬೇಕಾಗತ್ತೆ. ಹೀಗಾಗಿ ಭಾರತದಾಗಿರುವಂಥ ಆರ್ಥಿಕತೆ ಯಾವುದಪ್ಪ ಅಂದ್ರೆ ಮಿಶ್ರ ಆರ್ಥಿಕತೆ. ಆಮೇಲೆ ಅವೈಲೇಬಿಲಿಟಿ ಆಫ್ ರಿಸೋರ್ಸಸ್, ಇಲ್ಲಿರುವಂಥ ಏನಂತ ಕರಿತೀವಿ ಸಂಪನ್ಮೂಲಗಳ ಅವೈಲೇಬಿಲಿಟಿ, ದೊರಕುವಿಕೆ ಅಂತ ಕರಿತೀವಿ. ಸೊ ಸಂಪನ್ಮೂಲಗಳು ಹೇರಳವಾಗಿದ್ದಂದರೆ ನಮ್ಮ ದೇಶ ಸಂಪದ್ಭರಿತವಾಗಿರುತ್ತೆ. ಆಮೇಲೆ ಕೈಗಾರಿಕೆಗಳಿಗೆ ಮುಕ್ತವಾದ ಅವಕಾಶ ಇರುತ್ತೆ. ಸೊ ಅವುಗಳಿಗೆ ಬೇಕಾದಂಥ ಸಂಪನ್ಮೂಲಗಳು ಇಲ್ಲ ಅಂದರೆ ಏನಾಗುತ್ತೆ, ಸೊ ಒಂದು ರೀತಿಯಾಗಿದ್ದು ಕಂಪ್ನಿಯನ್ನು ಒಂದು ನೆಗೆಟಿವ್ ಪಾಯಿಂಟಾಗಿ ಏನಪ್ಪ ಅಂದ್ರೆ ಆಬ್ಸ್ಟ್ಯಾಕಲ್ ಆಗಿ ಇರುತ್ತೆ. ಅದಾದಮೇಲೆ ಇನ್ಫ್ಲೇಷನ್,
ಹಣದುಬ್ಬರ ಅಂತ ಕರಿತೀವಿ. GDP ಗ್ರೋತ್ ರೇಟ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆಗಿರ್ಬೋದು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆಗಿರ್ಬೋದು, ಎಕನಾಮಿಕ್ ಪಾಲಿಸಿ ಆಗಿರ್ಬೋದು, ಎಕನಾಮಿಕ್ ಕಂಡೀಷನ್ಸ್ ಆಗಿರ್ಬೋದು, ಅಥವಾ ಮಾನಿಟರಿ ಪಾಲಿಸಿ ಆಗಿರ್ಬೋದು, ಫಿಸ್ಕಲ್ ಪಾಲಿಸಿ ಆಗಿರ್ಬೋದು, ಆಮೇಲೆ ಲೈಸೆನ್ಸಿಂಗ್ ಪಾಲಿಸಿ. ಸೊ ಇವೆಲ್ಲ ಏನಪ್ಪ ಅಂದ್ರೆ ವ್ಯವಹಾರ ಸಂಸ್ಥೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ಈ ರೀತಿಯಾಗಿ ಇವೆಲ್ಲವೂ ಸಹಿತ ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ಏನಪ್ಪ ಅಂದ್ರೆ ಸರ್ಕಾರ ಅಲ್ಲ, ಆರ್ಥಿಕತೆ ಏನಪ್ಪ ಅಂದ್ರೆ ನಮ್ಮ ವ್ಯವಹಾರ ಸಂಸ್ಥೆಯನ್ನು ನಿಯಂತ್ರಣ ಮಾಡುವಂಥ ಅಂಶಗಳಾಗಿರುತ್ತೆ. ಇದಾದಮೇಲೆ ಅಲ್ಲಿರುವಂಥ ಸೊಸೈಟಿ ಮತ್ತು ಕಲ್ಚರಲ್ ಫ್ಯಾಕ್ಟರ್ಸ್. ಸೊಸೈಟಿ ಅಂದರೆ ನಿಮ್ಗೆ ಗೊತ್ತಿರೋಲ್ಲ, ಅಲ್ಲಿರುವಂಥ ಸಮಾಜ, ದೇಶದಾಗಿರುವಂಥ ಸಮಾಜ ಯಾವ ಥರ ಇರಬೇಕಪ್ಪ ಅಂದ್ರೆ ಕಂಪನಿಯನ್ನು ಅಥವಾ ವ್ಯವಹಾರ ಸಂಸ್ಥೆಯನ್ನು ಎಕ್ಸೆಪ್ಟ್ ಮಾಡ್ಕೋತಾ ಇರಬೇಕು, ಅಥವಾ ಸಮಾಜಕ್ಕೆ ವಿರುದ್ಧವಾಗಿ ಯಾವುದೋ ಸಂಸ್ಥೆಯು ಸಹಿತ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕಲ್ಚರ್ ಅಂದರೆ ಏನಾಗುತ್ತೆ, ಅಲ್ಲಿರುವಂಥ ಸಂಸ್ಕೃತಿ. ಯಾವುದೇ ಒಂದು ವ್ಯವಹಾರ ಸಂಸ್ಥೆ ನಡೀಬೇಕಾದ್ರೆ ಅಲ್ಲಿರುವಂಥ ಸಂಸ್ಕೃತಿಯನ್ನು ನಾವು ಗೌರವಿಸಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ಇರುವಂತಹ ನಮ್ಮ ಪಾಲಿಸೀಸ್ಗಳನ್ನ ಪ್ರೇ ಮಾಡಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ, ಸಮಾಜಕ್ಕೆ ವಿರುದ್ಧವಾಗಿ ಅಥವಾ ಸಂಸ್ಕೃತಿಗೆ ವಿರುದ್ಧವಾಗಿ ನಾವು ಯಾವುದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಥವಾ ತಂತ್ರಜ್ಞಾನದ ಪರಿಸರ. ಸೊ ಟೆಕ್ನಾಲಜಿ ಅಂದರೆ ಏನಾಗುತ್ತೆ, ಉತ್ಪಾದನೆ ಮಾಡುವಂತಹ ವಿಧಾನ ಆಗಿರ್ಬೋದು, ಅಥವಾ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಅಂತ ಕರಿತೀವಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಟೆಕ್ನಾಲಜಿ ಏನಪ್ಪ ಅಂದರೆ ನಾವು ಏನು ಚೇಂಜ್ ಆಗೋತಾ ಹೋಗ್ತಾ ಇದೆ, ಅಥವಾ ಬದಲಾವಣೆ ಆಗುವಂತಹ ನೇಚರನ್ನು ಇದು ಹೊಂದಿದೆ. ಹೀಗಾಗಿ ನಮ್ಮ ವ್ಯವಹಾರ ಏನಪ್ಪ ಅಂದರೆ ವ್ಯವಹಾರ ಸಂಸ್ಥೆ ಹೆಂಗಿರ್ಬೇಕಪ್ಪ ಅಂದ್ರೆ ಬದಲಾಗುವಂತಹ ತಂತ್ರಜ್ಞಾನಕ್ಕೆ ನಾವು ಬದಲಾಕೋತಾ ಇರಬೇಕು, ಅಥವಾ ಅದನ್ನು ಶೀಘ್ರವಾಗಿ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ತಾ ಇದ್ದರೆ ಏನಾಗುತ್ತೆ, ನಾವು ಚೇಂಜ್ ಆಕೋತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಸಂಸ್ಥೆಯು ಅಸ್ತಿತ್ವದಲ್ಲಿ ಇರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ತಂತ್ರಜ್ಞಾನ ಬದಲಾವಣೆ ಆಗದಂಗೆ ನಾವು ಬದಲಾವಣೆ ಆಗಲಿಲ್ಲ ಅಂದರೆ ಮಾರ್ಕೆಟ್ನಿಂದ ಏನಾಗಬೇಕಾಗತ್ತೆ, ಹೊರಗಡೆ ಹೋಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಕಿಯಾ ಸಂಸ್ಥೆ ನಿಮ್ಗೆ ಗೊತ್ತಿರ್ಬೋದು. ಒನ್ಸ್ ಅಪಾನ್ ಅ ಟೈಮ್ ಏನಪ್ಪ ಅಂದ್ರೆ ನೋಕಿಯಾ ಅನ್ನುವಂಥ ಸಂಸ್ಥೆ ಮಾರ್ಕೆಟ್ನಾಗ ಲೀಡರ್ ಇತ್ತು. ಅವ್ರು ಯಾವ ಕಾರಣಕ್ಕೆ ಹೊರಗೆ ಹೋದ್ರಪ್ಪ ಮಾರ್ಕೆಟ್ನಿಂದ, ಅಥವಾ ಮಾರ್ಕೆಟ್ ಶೇರ್ಗಳನ್ನ ಏನಪ್ಪ ಅಂದ್ರೆ ಕಳ್ಕೊಂಡ್ರೆ ಅಂದ್ರೆ ಒಂದೇ ಒಂದು ಅಂಶ ಯಾವುದಪ್ಪ ಅಂದ್ರೆ ಆ್ಯಂಡ್ರಾಯ್ಡನ್ನು ಅವ್ರು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಸೊ ಆ್ಯಂಡ್ರಾಯ್ಡ್ ಅನ್ನೋಂಥದ್ದು ಗೊತ್ತಲು ಗೂಗಲ್ ಸಂಸ್ಥೆ ಕಂಡುಹಿಡಿದಂಥ ಒಂದು ಆಪ್ರೇಟಿಂಗ್ ಸಿಸ್ಟಮ್, ಅಂದರೆ ಮೊಬೈಲ್ನಾಗಿರುವಂಥ ಕಾರ್ಯಾಚರಣೆ ಮಾಡುವಂಥ ಒಂದು ಸಾಫ್ಟ್ವೇರ್ ಅದು. ಸೊ ಅದೇನಪ್ಪ ಅಂದ್ರೆ ಪ್ರತಿಯೊಂದು ಈಗ ನೋಡ್ತಿದ್ರೆ ಪ್ರತಿಯೊಂದು ಏನಪ್ಪ ಅಂದ್ರೆ ಹ್ಯಾಂಡ್ಸೆಟ್ಪ ಅಂದರೆ ಆ್ಯಂಡ್ರಾಯ್ಡ್ ಬೇಸ್ಡ್ ಇರುತ್ತೆ. ಮೊದಲು ಇದಕ್ಕಿಂತ ಮುಂಚೆ ಸಿಂಬಿಯನ್ ಅಂತಿತ್ತು, ವಿಂಡೋಸ್ ಇತ್ತು. ಸೊ ಇವುಗಳು ಸಹಿತ ಏನಪ್ಪ ಅಂದರೆ ಫೇಲ್ ಆದವು. ಬಟ್ ಆ್ಯಂಡ್ರಾಯ್ಡ್ ಅನ್ನೋಂಥ ಸಂಸ್ಥೆ ಏನಪ್ಪ ಅಂದ್ರೆ ಗ್ರಾಹಕರಿಗೆ ಏನಪ್ಪ ಅಂದರೆ ತನ್ನ ಚೇಂಜಸ್ಗಳನ್ನ ಅವಾಗವಾಗ ಇಂಟ್ರೊಡ್ಯೂಸ್ ಮಾಡ್ಕೋತ ಏನಪ್ಪ ಅಂದ್ರೆ ಸಕ್ಸಸ್ಫುಲ್ ಆಯಿತು. ಈಗ ಮೋರ್ ದೆನ್ 97% ಏನಪ್ಪ ಅಂದ್ರೆ ಆ್ಯಂಡ್ರಾಯ್ಡ್ ಸಿಸ್ಟಮ್ಗಳಿದೆ. ಉಳಿದವು ಯಾವಪ್ಪ ಅಂದ್ರೆ ಐಫೋನ್ದು iOS ಬರುತ್ತೆ, ಅಥವಾ ವಿಂಡೋಸ್ ಬರುತ್ತೆ. ಅದು ಬಿಟ್ಟರೆ ಯಾವುದಿದು ಆ್ಯಂಡ್ರಾಯ್ಡ್. ಸೊ 97% ಏನಪ್ಪ ಅಂದರೆ ಹ್ಯಾಂಡ್ಸೆಟ್ಗಳು ಆ್ಯಂಡ್ರಾಯ್ಡ್ ಬೇಸ್ಡ್ ಇದೆ. ಸೊ ಹೀಗಾಗಿ ನೋಕಿಯಾ ಕಂಪ್ನಿ ಮೊದಲಿಗೆ ಏನಪ್ಪ ಅಂದ್ರೆ ಈ ಆ್ಯಂಡ್ರಾಯ್ಡ್ಗಳನ್ನು ತನ್ನ ಹ್ಯಾಂಡ್ಸೆಟ್ಟಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ, ಅಥವಾ ಆ್ಯಂಡ್ರಾಯ್ಡ್ ಮೊಬೈಲ್ ಸೆಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿತ್ತಪ್ಪ ಅಂದ್ರೇನು ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದಾಗಿತ್ತು. ಬಟ್ ಅದನ್ನು ಇಮ್ಮಿಡಿಯೇಟಾಗಿ ಅಡಾಪ್ಟ್ ಮಾಡ್ಕೊಂಡಂಥ ಸಂಸ್ಥೆ ಯಾವುದಪ್ಪ ಅಂದ್ರೆ ಸ್ಯಾಮ್ಸಂಗ್. ನಿಮಗೆ ಗೊತ್ತಿರೋ ಹಾಗೆ ಸ್ಯಾಮ್ಸಂಗ್ ಮಾರ್ಕೆಟ್ನಲ್ಲಿ ನಂಬರ್ 2 ಅಥವಾ ನಂಬರ್ 3 ಕಂಪ್ನಿ ಇದೆ. ಇಟ್ ಈಸ್ ಅ ಸೌತ್ ಕೊರಿಯನ್ ಕಂಪ್ನಿ. ಏನು ಮಾಡ್ತಪ್ಪ ಅಂದರೆ ಆ್ಯಂಡ್ರಾಯ್ಡ್ಗೆ ಇಮಿಡಿಯೇಟಾಗಿ ಅಡಾಪ್ಟ್ ಮಾಡ್ಕೊತಾನೆ ಹ್ಯಾಂಡ್ಸೆಟ್ಗಳನ್ನ, ಆ್ಯಂಡ್ರಾಯ್ಡ್ ಬೇಸ್ಡ್ ಹ್ಯಾಂಡ್ಸೆಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೋತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಸಕ್ಸಸ್ಫುಲ್ಲಾಗಿ ಮಾರ್ಕೆಟಲ್ಲಿ ಏನಪ್ಪ ಅಂದ್ರೆ ಇನ್ನೂ ಆದರೂ ಸರ್ವೈವ್ ಆಗಿದೆ. ಸೊ ಈ ರೀತಿಯಾಗಿ ನಾವು ತಂತ್ರಜ್ಞಾನ ಹೆಂಗೆ ಬದಲಾವಣೆ ಆಗುತ್ತಲ್ಲ ಅದಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆಗ್ತಾ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಮಾರ್ಕೆಟ್ನಿಂದ ನಮ್ಮ ವಸ್ತುಗಳು ಹೊರಗಡೆ ಹೋಗುವಂಥ ಚಾನ್ಸಸ್ ಭಾಳಷ್ಟಿದೆ. ಸೊ ಹೀಗಾಗಿ ಬಹಳಷ್ಟು ಏನಪ್ಪ ಅಂದರೆ ಫಾಸ್ಟ್ ಮೂವಿಂಗ್ ಟೆಕ್ನಾಲಜಿ ಇದೆ. ಸೊ ಅದ್ರ ತಕ್ಕಂಗೆ ನಾವೇನು ಆಗಬೇಕಾಗತ್ತೆ, ಮೂವ್ ಆಗ್ಕೊತ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಜನಾಂಗೀಯ ಅಂಶಗಳು ಅಥವಾ ಡೆಮೋಗ್ರಾಫಿಕ್ ಎನ್ವಿರಾನ್ಮೆಂಟ್ ಅಂತ, ಅಲ್ಲಿರುವಂಥ ಜನಸಂಖ್ಯೆ. ಸೊ ಜನರ ಲಕ್ಷಣಗಳಂತ ಕರಿತೀವಿ. ಟೈಪ್ ಆಫ್ ಪಾಪ್ಯುಲೇಷನ್, ಯಾವ ಥರ ಪಾಪ್ಯುಲೇಷನ್ ಇದೆ, ಆಮೇಲೆ ಅಲ್ಲಿರುವಂಥ ಸಂಖ್ಯೆ ಸೈಜ್ ಅಂತ ಕರಿತೀವಿ. ಆಮೇಲೆ ಪಾಪ್ಯುಲೇಷನ್ ಯಾವ ಥರ ಗ್ರೋತ್ ಆಗ್ತಾಯಿದೆ ಅದರ ಮೇಲೆ ಇದಾಗುತ್ತೆ. ಆಮೇಲೆ ಜನಸಾಂದ್ರತೆಯಲ್ಲಿರುವಂಥದ್ದು ಡೆನ್ಸಿಟಿ ಅಂತ ಕರಿತೀವಿ. ಅಲ್ಲಿರುವಂಥ ರಿಲಿಜನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ, ರೀಜನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಪ್ರಾದೇಶಿಕವಾಗಿರುವಂಥ ಜನರು ಯಾವ ಥರ ಅದಾರ. ನಿಮ್ಮ ಇಂಡಿಯಾದಾಗ ನೋಡಿದಾಗ ಭಾರತದಲ್ಲಿ ಏನಪ್ಪ ಅಂದರೆ ಪ್ರತಿ ರಾಜ್ಯಕ್ಕೂ ತನ್ನದೇ ಆದಂಥ ವಿಶಿಷ್ಟತೆಯನ್ನು ಹೊಂದಿದೆ. ಪ್ರತಿ ದೇಶದಾಗೂ ಏನಪ್ಪ ಅಂದ್ರೆ ಪ್ರತಿ ರಾಜ್ಯದಾಗೂ ಅವ್ರದ್ದೇ ಆದ ಕೆಲವೊಂದಷ್ಟು ಲಕ್ಷಣಗಳನ್ನ ಹೊಂದಿದೆ. ಹೀಗಾಗಿ ಯಾವುದೇ ವ್ಯವಹಾರ ಸಂಸ್ಥೆ ಭಾರತದಲ್ಲಿ ಮಾಡಬೇಕಾದ್ರೆ ವ್ಯವಹಾರನ, ಸೊ ಏನಂದರೆ ಎಲ್ಲ ರಾಜ್ಯಗಳಿಗೂ ಹೊಂದಾಣಿಕೆ ಆಗುವಂತಹ ವಸ್ತುಗಳಾಗಿರ್ಬೋದು, ಹೊಂದಾಣಿಕೆ ಆಗುವಂಥ ಸೇವೆಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ.
ಸೊ ಇಲ್ಲಿ ಜನಾಂಗೀಯ ಅಂಶಗಳಂದ್ರೆ ಏನಾಗುತ್ತೆ, ಜನರ ಟೇಸ್ಟ್ ಆಗಿರುತ್ತೆ ಅಥವಾ ಜನರ ಏನಪ್ಪ ಅಂದ್ರೆ ಜನಸಂಖ್ಯೆ ಎಷ್ಟಾಗಿರುತ್ತೆ, ಆಮೇಲೆ ಪ್ರತಿ ವರ್ಷ ಯಾವ ರೀತಿಯಾಗಿ ಜನಸಂಖ್ಯೆ ಬೆಳ್ಕೋತಾ ಹೋಗುತ್ತೆ, ಆಮೇಲೆ ಜನರ ಏನಪ್ಪ ಅಂದ್ರೆ ಸಾಂದ್ರತೆ ಅಂದರೆ 1 ಕಿಲೋಮೀಟ್ರಿಗೆ ವಾಸ ಮಾಡುವಂಥ ಜನರ ಸಂಖ್ಯೆ, ಆಮೇಲೆ ಅಲ್ಲಿರುವಂಥ ಎಜುಕೇಷನ್ ಲೆವೆಲ್ ಆಗಿರ್ಬೋದು, ಅಂದರೆ ಜನರ ಶೈಕ್ಷಣಿಕ ಸ್ಥಿತಿಗತಿ ಏನಪ್ಪ ಅಂದ್ರೆ ಎಜುಕೇಷನಲ್ಲಿ ಫಾರ್ವರ್ಡ್ ಇದ್ದಾರೆ ಅಂದರೆ ಏನಾಗುತ್ತಾರೆ, ಅವರಿಗೆ ತಿಳುವಳಿಕೆ ಇರುತ್ತೆ, ಅವರು ಹೊಸ ವಸ್ತುಗಳನ್ನ ಎಕ್ಸೆಪ್ಟ್ ಮಾಡ್ಕೋತಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಹೊಸ ಹೊಸ ಕಂಪ್ನಿಗಳಿಗೆ ಅಡ್ವಾಂಟೇಜ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಹೊಸ ಸಂಸ್ಥೆಗಳಿದು ಅವಕಾಶಗಳನ್ನ ಕ್ರಿಯೇಟ್ ಮಾಡೋಂಗಿಲ್ಲ. ಆಮೇಲೆ ಅಲ್ಲಿರುವಂಥ ಜನರ ಉಳಿತಾಯಗಳು ಜಾಸ್ತಿ ಉಳಿತಾಯ ಮಾಡ್ತಿದ್ರೆ ಖರ್ಚು ಮಾಡೋರು ಯಾರು. ಸೊ ಹೀಗಾಗಿ ಜಾಸ್ತಿ ಖರ್ಚು ಮಾಡ್ತಿದ್ರೆ ಅಂದರೆ ಅದೇನಾಗುತ್ತೆ, ವ್ಯವಹಾರ ಸಂಸ್ಥೆಗೆ ಒಂದು ರೀತಿಯಾಗಿ ವರದಾನ ಆಗುತ್ತೆ, ಇನ್ನೊಂದು ರೀತಿಯಾಗಿ ಶಾಪ್ ಆಗುತ್ತೆ. ಯಾಕಂದರೆ ಜನರ ಸೇವಿಂಗ್ಸ್ ಜಾಸ್ತಿ ಆದಂಗೆ ಏನಾಗುತ್ತೆ, ಕಂಪ್ನಿಗಳಿಗೆ ಬೇಕಾದಂಥ ಬಂಡವಾಳ ಸಿಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಸಮ್ಟೈಮ್ಸ್ ಕಂಪ್ನಿಗಳಿಗೆ ಬಂಡವಾಳನೇ ಸಿಗೋಂಗಿಲ್ಲ. ಸೊ ಈ ರೀತಿಯಾಗಿ ಅಲ್ಲಿರುವಂಥ ಜನಾಂಗೀಯ ಅಂಶಗಳು ಸಹಿತ ಏನಪ್ಪ ಅಂದ್ರೆ ಜನರ ಇದು ವ್ಯವಹಾರ ಸಂಸ್ಥೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಾಗಿದೆ. ಅಂದ್ರೇನು, ಅಲ್ಲಿರುವಂಥ ಕಸ್ಟಮರ್ಸ್ ಯಾರಪ್ಪ ಅಂದ್ರೆ ಜನಾಂಗದಿಂದ ಬಂದಂಥವ್ರು, ಡೆಮೋಗ್ರಾಫಿಕ್ ಫ್ಯಾಕ್ಟರ್ಸ್ನಿಂದ ಬಂದಂತಹ ಕಸ್ಟಮರೇ ನಮ್ಮ ಏನಪ್ಪ ಅಂದ್ರೆ ವಸ್ತುಗಳನ್ನ ಪರಿಚಯ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಅಲ್ಲಿರುವಂಥ ಜನಸಂಖ್ಯೆ ಯಾವ ರೀತಿಯಾಗೈತಿ, ಯಾವ ಏಜ್ನವ್ರು ಇದಾರೆ, ಆಮೇಲೆ ಯಾವ ಕ್ಯಾಸ್ಟ್ನವ್ರು ಇದ್ದಾರೆ, ಯಾವ ರಿಲಿಜನ್ದವ್ರು ಇದ್ದಾರೆ, ಆಮೇಲೆ ಯಾವ ರೀಜನ್ದವ್ರು ಇದ್ದಾರೆ, ಯಾವ ಸೆಕ್ಸ್ನವ್ರು ಇದ್ದಾರೆ. ಸೊ ಅದು ಸಹಿತ ನಮಗೇನಾಗುತ್ತೆ, ಸೆಕ್ಸ್ ಅಂದರೆ ಏನಾಗುತ್ತೆ, ಇಲ್ಲಿ ಲಿಂಗ ಆಗುತ್ತೆ, ಹೆಣ್ಣು ತೊಗೊಂಡು. ಸೊ ಅದು ನಮ್ಮ ಸಂಸ್ಥೆಯ ಮೇಲೆ ಏನಪ್ಪ ಅಂದ್ರೆ ಪ್ರಭಾವ ಬೀರುವಂಥ ಅಂಶಗಳಾಗಿವೆ. ಆಮೇಲೆ ಅಲ್ಲಿರುವಂಥ ಜನರ ಇನ್ಕಮ್ಮು ಸಹಿತ ಏನಪ್ಪ ಅಂದ್ರೆ ಕೊಳ್ಳುವಂಥ ಶಕ್ತಿಯ ಮೇಲೆ ಪ್ರಭಾವ ಬೀರುವಂಥ ಅಂಶ ಆಗಿದೆ. ಜನರ ಇನ್ಕಮ್ ಜಾಸ್ತಿ ಇತ್ತಂದರೆ ಏನಾಗುತ್ತೆ, ಅವರು ಏನಪ್ಪ ಅಂದ್ರೆ ಡಿಸ್ಪೋಸಬಲ್ ಇನ್ಕಮ್ಮು ಸಹಿತ ಜಾಸ್ತಿ ಇರುತ್ತೆ, ಅಂದರೆ ಕೊಳ್ಳುವಂಥ ಸಾಮರ್ಥ್ಯನೂ ಜಾಸ್ತಿ ಇರುತ್ತೆ. ಈ ರೀತಿಯಾಗಿ ಡೆಮೋಗ್ರಾಫಿಕ್ ಎನ್ವಿರಾನ್ಮೆಂಟೂ ಸಹಿತ ಏನಪ್ಪ ಅಂದರೆ ವ್ಯವಹಾರ ಸಂಸ್ಥೆಯ ಮೇಲೆ ಪ್ರಭಾವ ಬೀರುವಂಥ ಅಂಶವಾಗಿದೆ. ಇದಾದಮೇಲೆ ಲಾಸ್ಟಿಗೆ ಏನಪ್ಪ ಅಂದ್ರೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ, ಅಥವಾ ಜಾಗತಿಕವಾದ ಪರಿಸರ. ಸೊ ಗ್ಲೋಬಲೈಜೇಷನ್ ಹೆಂಗೆ ಕಲ್ಚರ್ನ ಇದು ಮಾಡಿದೆಪ್ಪ ಅಂದ್ರೆ, ಒಂದು ದೇಶದಾಗ ಯಾವುದೇ ಒಂದು ಚೇಂಜ್ ಆದರೂ ಸಹಿತ ಏನಾಗುತ್ತೆ, ಆಲ್ ಓವರ್ ವರ್ಲ್ಡ್ ಆ ಚೇಂಜನ್ನು ಎಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ, ಅಥವಾ ಆಲ್ ಓವರ್ ಚೇಂಜ್ ಏನಪ್ಪ ಅಂದ್ರೆ ಆಲ್ ಓವರ್ ವರ್ಲ್ಡ್ನಾಗ ಆ ಚೇಂಜ ಏನಪ್ಪ ಅಂದ್ರೆ ಚೇಂಜ್ ಮಾಡ್ಕೋತ ಹೋಗುತ್ತೆ, ಅಥವಾ ಏನು ಆ ಚೇಂಜಿಗೆ ಎಲ್ಲರೂ ಅಡಾಪ್ಟ್ ಆಗ್ತಾ ಹೋಗ್ತಾ ಇದ್ದಾರೆ. ಹೌದಲ್ಲ, ನೀವು ನೋಡ್ತಾ ಇದ್ದೀರಿ ಜಾಗತಿಕವಾಗಿ ಹೆಂಗಪ್ಪ ಅಂದ್ರೆ ಯಾವುದೇ ದೇಶದ ಕಂಪ್ನಿ ಪ್ರಾಡಕ್ಟ್ಗಳನ್ನ ನಾವಿಲ್ಲಿ ಪರಿಚಯ ಮಾಡ್ತಿರ್ತೀವಿ, ನಮಗದು ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಆ ಲೆವೆಲ್ಗೆ ಏನಪ್ಪ ಅಂದ್ರೆ ನಮ್ಮ ಏನಪ್ಪ ಅಂದ್ರೆ ಹವ್ಯಾಸಗಳು ಚೇಂಜ್ ಆಗ್ತಾಯಿದ್ದಾರೆ. ಭಾರತದಾಗಿರುವಂಥ ಕಂಪ್ನಿ ಆಲ್ ಓವರ್ ವರ್ಲ್ಡ್ನಾಗ ಏನಪ್ಪ ಅಂದ್ರೆ ತನ್ನ ಆಪ್ರೇಷನ್ಗಳು ಮಾಡ್ಬೋದು. ಅದೇ ರೀತಿ ಆಲ್ ಓವರ್ ವರ್ಲ್ಡ್ನಾಗಿರುವಂಥ ಕಂಪ್ನಿಗಳು ಭಾರತದಲ್ಲಿ ಏನಪ್ಪ ಅಂದ್ರೆ ತನ್ನ ವ್ಯವಹಾರಗಳನ್ನ ಸ್ಥಾಪಿಸಲಿಕ್ಕೆ ಏನಪ್ಪ ಅಂದ್ರೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಥವಾ ಜಾಗತಿಕ ಪರಿಸರ ಅನುವು ಮಾಡಿಕೊಟ್ಟಿದೆ. ಈ ರೀತಿಯಾಗಿ ಇದರಿಂದ ಅಡ್ವಾಂಟೇಜ್ ಏನಪ್ಪ ಅಂದ್ರೆ, ನಮ್ಮ ವಸ್ತುಗಳು ಕ್ವಾಲಿಟಿಯಾಗಿದ್ದು ನಮ್ಮ ಕಾಸ್ಟ್ ಕಡಿಮೆ ಇತ್ತಂದ್ರೆ ನಾವು ಆಲ್ ಓವರ್ ವರ್ಲ್ಡ್ನಾಗ ಏನಪ್ಪ ಅಂದ್ರೆ 700 ಕೋಟಿ ಜನಸಂಖ್ಯೆ ಇದೆ, ಅವರೆಲ್ಲರೂ ನಮ್ಮ ವಸ್ತುಗಳಿಗೆ ಏನಪ್ಪ ಅಂದ್ರೆ ಗ್ರಾಹಕರಾಗ್ತಾರೆ. ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂದ್ರೆ ನಾವು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದ್ರೆ, ಇದು ಅಲ್ಲಿರುವಂಥ ಎಲ್ಲ ಕಂಪ್ನಿಗಳ ಜೊತೆ ಏನಪ್ಪ ಅಂದ್ರೆ ನಾವು ನಮ್ಮ ವಸ್ತುಗಳನ್ನ ಇಟ್ಕೊಂಡು ನಾವು ಕಾಂಪೀಟ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಗ್ಲೋಬಲ್ ಎನ್ವಿರಾನ್ಮೆಂಟ್ ಆಪರ್ಚುನಿಟಿನೂ ಕ್ರಿಯೇಟ್ ಮಾಡ್ತೋದ್ರ ಜೊತೆಗೆ ಅಬ್ಸ್ಟ್ಯಾಕಲ್ಸ್ ಅಥವಾ ಅಡೆತಡೆಗಳನ್ನು ಸಹಿತ ಏನು ಮಾಡ್ತೀವಿ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಥವಾ ಜಾಗತಿಕ ಪರಿಸರ ಏನಪ್ಪ ಅಂದರೆ ಈ ರೀತಿಯಾಗಿ ನಮ್ಮ ವ್ಯವಹಾರ ಸಂಸ್ಥೆಯ ಮೇಲೆ ನೆಗೆಟಿವ್ ಆಗಿ ಪ್ರಭಾವ ಬೀರುತ್ತೆ ಮತ್ತು ಪಾಸಿಟಿವ್ ಆಗಿ ಪ್ರಭಾವ ಬೀರುತ್ತೆ. ಈ ರೀತಿಯಾಗಿ ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಏನು ಮಾಡುತ್ತಪ್ಪ ಅಂದರೆ, ಏನೇ ಚೇಂಜ್ ಆದರೂ ಅದು ಕಂಪ್ನಿ ಮೇಲೆ ಪಾಸಿಟಿವ್ ಪರಿಣಾಮ ಬೀರುತ್ತೆ ಅಥವಾ ಅವಕಾಶಗಳನ್ನ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿಯಾಗಿ ಅಡೆತಡೆಗಳನ್ನ ಉಂಟು ಮಾಡ್ತಾ ಅಥವಾ ಅಬ್ಸ್ಟ್ಯಾಕಲ್ನ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿಯಾಗಿ ನೆಗೆಟಿವ್ ಪ್ರಭಾವನ ಬೀರುತ್ತೆ. ಸೊ ಫೈನಲ್ ಆಗಿ ಕನ್ಕ್ಲೂಷನ್ ಹೇಳಬೇಕಂದ್ರೆ ಏನಪ್ಪ ಅಂದರೆ, ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಏನಪ್ಪ ಅಂದರೆ ಕಂಪ್ನಿಯ ಹೊರಗಡೆ ಇರುವಂಥ ಅಂಶಗಳು ಮತ್ತು ಸೈಜ್ ಒಳಗೆ ಬಹಳ ಬೃಹತ್ ಆಗಿರುವಂಥ ಅಂಶಗಳು ಮತ್ತು ಇವುಗಳು ವ್ಯವಹಾರ ಸಂಸ್ಥೆಯೊಂದಿಗೆ ನೇರವಾದ ಸಂಪರ್ಕನ ಹೊಂದಿರಂಗಿಲ್ಲ. ಬಟ್ ಇವೇನಪ್ಪ ಅಂದರೆ ವ್ಯವಹಾರವನ್ನು ನಿಯಂತ್ರಿಸುವಂಥ ಅಂಶಗಳು. ವ್ಯವಹಾರ ಸಂಸ್ಥೆ ಯಾವುದೇ ಅಂಶಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಏನಪ್ಪ ಅಂದ್ರೆ ಇವು ಹೆಂಗೆ ಚೇಂಜ್ ಆಗ್ತಲ್ಲ ಅದರ ತಕ್ಕಂಗೆ ನಮ್ಮ ವ್ಯವಹಾರ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನ ಸಹಿತ ಚೇಂಜ್ ಮಾಡ್ಕೋತ ಹೋಗಬೇಕಾಗತ್ತೆ. ಇಷ್ಟೇನಪ್ಪ ಅಂದರೆ ಈ ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಥ್ಯಾಂಕ್ ಯು.